ಪ್ರತಿಯೊಬ್ಬರಲ್ಲೂ ಕೂಡ ಇವತ್ತು ಈ ಆತಂಕ ಮನೆ ಮಾಡಿಬಿಟ್ಟಿದೆ. ಏನಾಗ್ತಾ ಇದೆ, ಒಂದ್ಸಲ ಅವ್ರು ಹಿಂಗೆ ಮುಟ್ಕೊಂಡು ನೋಡ್ಕೊಳ್ತಾರೆ, ಉಸಿರಾಡ್ ನೋಡ್ಕೊಳ್ತಾರೆ, ಏನಾದರೂ ನಂಗೆ ಸಮಸ್ಯೆ ಆಗ್ತಾ ಇದೆ. ಯಾಕೆ ಅಂತಂದರೆ ಆ ವಾತಾವರಣ ನಿರ್ಮಾಣವಾಗಿದೆ. ಕೊರೋನಾ ಬಂದಂಥ ಸಂದರ್ಭದಲ್ಲೂ ಇದೇ ರೀತಿಯಾದಂಥ ವಾತಾವರಣ ಇತ್ತು. ಬಟ್ ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನವನ್ನು ವೈದ್ಯರು ಮಾಡ್ತಾ ಇದ್ದಾರೆ. ಹಾಸನದಲ್ಲಂತೂ ಪ್ರತಿನಿತ್ಯ ಹೃದಯಾಘಾತದಿಂದ ಸಾವು ಪ್ರಕರಣ ದಾಖಲಾಗ್ತಾನೆ ಇದೆ. ಇವತ್ತು ಕೂಡ 63 ವರ್ಷದ ನಿರ್ವಾಣಿಗೌಡ ನ್ಯಾಯಬೆಲೆ ಅಂಗಡಿ ಬಳಿ ಕುಳಿತಲೇ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. 1.5 ತಿಂಗಳಿನಲ್ಲಿ 36 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿರೋದು. ಇನ್ನು ಲಕ್ಷ್ಮೀದೇವಿ ಜಾತ್ರೆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಿಂದ ಗೋಕಾಕ್ ನಗರಕ್ಕೆ ಬಂದೋಬಸ್ತ್ಗೆ ಹೋಗಿದ್ದಂತಹ ASI ಮೀರಾ ನಾಯಕ್ ಮೃತಪಟ್ಟಿದ್ದಾರೆ. ಕಲಬುರಗಿಯ ಗಾಣಗಾಪುರದಲ್ಲಿ ಟ್ರಕ್ನಲ್ಲಿ ಮಲಗಿದ್ದ ವೇಳೆಯೇ ಬಿಹಾರ ಮೂಲದ 47 ವರ್ಷದ ಚಾಲಕ ಬೀರೇಂದ್ರ ಸಿಂಗ್ ತೀವ್ರ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಶಾಂತಿನಗರದ ಕೋರ್ಟ್ಗೆ ಬಂದಿದ್ದ 60 ವರ್ಷದ ಚಿನ್ನಾರಿಗೌಡ ಹೃದಯಾಘಾತವಾಗಿ ಕುಸಿದು ಬಿದ್ದಿದ್ದಾರೆ. ಇನ್ನು ಯುವಕರ ಹಠಾತ್ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆಯೇ ಕಾರಣ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಈ ಕುರಿತು ಸಂಸದ ಹಾಗೂ ಹೃದ್ರೋಗ ತಜ್ಞರಾದಂಥ ಡಾಕ್ಟರ್ ಮಂಜುನಾಥ್ ಅವರು ಮಾತನಾಡಿ, ಲಸಿಕೆ ಹೃದಯಾಘಾತಕ್ಕೆ ಕಾರಣ ಅಲ್ಲ ಅಂದಿದ್ದಾರೆ. ಕೋವಿಡ್ ಲಸಿಕೆ ಇದನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿ ಈ ಕೋವಿಡ್ ಲಸಿಕೆಗೂ ಮತ್ತು ಈ ಹೃದಯಾಘಾತಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ ಅಂತ ಬಹಳ ವಿವರಣವಾಗಿ ಹೇಳಿದ್ದಾರೆ. ಅದಕ್ಕೋಸ್ಕರ ಹೊಸ ಸಂಶೋಧನೆಗಳನ್ನು ಈ ವಿಚಾರದಲ್ಲಿ ಮಾಡಬೇಕಾಗಿದೆ. ಇವನ್ ವಾಯುಮಾಲಿನ್ಯ ಕೂಡ ಒಂದು ಹೃದಯಾಘಾತಕ್ಕೆ ಕಾರಣ ಅಂತ ಹಲವಾರು ಅಧ್ಯಯನಗಳು ಹೇಳ್ತಾ ಇದೆ. ಹಲವು ರೀತಿಯಾದಂಥ ಕಾರಣಗಳೇನು ಇದಕ್ಕೆ ಹೇಳ್ತಾರೆ. ಯಾಕೆ ಹಿಂಗಾಗತ್ತೆ ಅನ್ನುವಂಥದ್ದನ್ನು ಹೇಳುವಂಥ ಪರಿಸ್ಥಿತಿಯಲ್ಲಿ ಈಗಿಲ್ಲ. ಅದಕ್ಕೆ ಜೀವನ ಶೈಲಿ ಹೇಳ್ತಾರೆ, ಕೆಲವರು ಒಂದೊಂದು ಕಾರಣಗಳನ್ನು ಹೇಳ್ತಾರೆ. ನೋಡಿ, ಲಸಿಕೆ ವಿಚಾರದಲ್ಲಿ ಮಾತನಾಡ್ತಾ ಇದ್ರು. ಲಸಿಕೆ ಕಾರಣ ಆಗೋದನ್ನೋದಾದರೆ ನಾನು ಡಾಕ್ಟರ್ ಜೊತೆಗೆ ಮಾತನಾಡ್ತಾ ಇದ್ದೆ, ಅದಕ್ಕೆ ಸಂಬಂಧಪಟ್ಟಂಥವ್ರು. ಅವ್ರು ಏನು ಹೇಳ್ತಾ ಇದ್ರು, 1.5 ಲಕ್ಷ ಜನ ಲಸಿಕೆ ತೆಗೆದುಕೊಂಡಂಥ 1.5 ಲಕ್ಷ ಜನರಲ್ಲಿ ಒಬ್ಬರಿಗೆ ಈ ರಕ್ತ ಹೆಪ್ಪುಗಟ್ಟುವಿಕೆ ಆಗಬಹುದು ಅಂತ ಹೇಳಿ. ಇಟ್ಸ್ ಪಾಸಿಬಲ್, 1.5 ಲಕ್ಷಕ್ಕೆ ಒಬ್ಬರು, ಅಷ್ಟು ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಆದರೆ ಇನ್ನೊಂದು ಕಡೆಗೆ ನೋಡ್ಕೊಳ್ಳಿ, ಈಗ ಎಲ್ಲ ಚೆಕಿಂಗ್ ಎಲ್ಲ ಮಾಡಿಕೊಂಡು ತಜ್ಞರೆಲ್ಲ ಒಂದು ರಿಪೋರ್ಟನ್ನು ರೆಡಿ ಮಾಡ್ಕೊಂಡಿದ್ದಾರಲ್ಲ, ಅದರಲ್ಲಿ ತಿಳಿದು ಬರ್ತಾ ಇರೋದೇನು ಅಂತಂದರೆ, ಅದರ ಜೊತೆಗೆ ಈಗ ಸಾವನ್ನಪ್ಪಿರುವಂಥವ್ರದ್ದು ಲೆಕ್ಕಾಚಾರ ನೋಡೋದಾದರೆ, ಅದರಲ್ಲಿರುವಂಥ ಇನ್ಫಾರ್ಮೇಷನ್ ತಗೊಳ್ಳೋದಾದರೆ 17% ಶೇಕಡ 17% ವಂಶ ಪಾರಂಪರಿಕವಾಗಿ ಬಂದಿರುವಂಥ ಸಮಸ್ಯೆಗಳೇ. ತಂದೆಗೆ, ಅಜ್ಜ ಅಜ್ಜಿ ಅಮ್ಮನಿಗೆ ಅವರಿಗಿದ್ದಂಥದ್ದು ಮಕ್ಕಳಿಗೆ ಕಾಣಿಸಿಕೊಳ್ತಾ ಇದೆ. ಸೊ ವಂಶ ಪಾರಂಪರಿಕವಾಗಿ ಈ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು. ಅದರಲ್ಲಿ ಶೇಕಡ 17% ಈ ರೀತಿಯಾಗಿ ಸಾವನ್ನಪ್ಪಿದ್ದಾರೆ ಅನ್ನೋದನ್ನು ರಿಪೋರ್ಟ್ನಲ್ಲಿ ಹೇಳ್ತಾ ಇದ್ದಾರೆ. ಲಸಿಕೆನೇ ಈ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಅನ್ನೋದಾಗಿದ್ದರೆ, ಒಂದು ರಿಸರ್ಚ್ ಪ್ರಕಾರ ಅಮೆರಿಕದಲ್ಲಿ ಪ್ರತಿ ವರ್ಷ 3.5 ಲಕ್ಷ ಜನ ಈ ರೀತಿಯಾಗಿ ಸಾವನ್ನಪ್ತಾ ಇರುವಂಥದ್ದು. ಯಾವುದು ನೋಡಿ, ಜನಕ್ಕೆ ಹೃದಯಾಘಾತ ಮತ್ತು ಹೃದಯ ಸ್ತಂಭನ ಇವೆರಡು ವ್ಯತ್ಯಾಸಗಳನ್ನು ಅರ್ಥ ಮಾಡ್ಕೊಳ್ಳಿ. ಅದೇ ನಮ್ಮಲ್ಲಿ ಗೊಂದಲಗಳಿರೋದು. ಏನೇ ಆದರೂ ಕೂಡ ಯಾರಿಗಾದರೂ ಏನಾದರೂ ಇದೆ, ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡ್ತು ಅಂತಾರೆ. ಎರಡು ವ್ಯತ್ಯಾಸ ಇದೆ, ಹೃದಯಾಘಾತ ಮತ್ತು ಹೃದಯ ಸ್ತಂಭನ. ಯಾಕೆ ಅಂತಂದರೆ, ಹೃದಯಾಘಾತಕ್ಕೆ ನಿಮಗೆ ಸಿಂಪ್ಟಮ್ಸ್ ಗೊತ್ತಾಗತ್ತೆ. ಏನೋ ಒಂದು ಸ್ವಲ್ಪ ಪೇನ್ ಬರ್ತಾ ಇದೆ ನನಗೆ ಅನ್ನೋ ಆಗುತ್ತೆ, ಒಂಚೂರು ಭಾರ ಆದಂಗೆ ಅನಿಸುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ, ತಲೆನೋವು ಅಂತ ಬರುವಂಥ ಪರಿಸ್ಥಿತಿಗಳಾಗುತ್ತೆ. ಟೈಮ್ ಕೊಡುತ್ತೆ, ಅದು ಪೇನ್ ಬರೆಸುತ್ತೆ, ನಿಮಗೊಂದಿಷ್ಟು ಟೈಮ್ ಸಿಗುತ್ತೆ. ಬಟ್ ಹೃದಯ ಸ್ತಂಭನ ಹಾಗಲ್ಲ. ಕರೆಂಟ್ ಶಾಕ್ ಹೊಡೆದಾಗ ಹೆಂಗಾಗುತ್ತೆ ಆ ಪರಿಸ್ಥಿತಿಯಲ್ಲಿ ಏಕಕಾಲದಲ್ಲಿ ಕುಸಿದು ಬೀಳುವಂಥದ್ದು. ಈಗೆಲ್ಲ ದೃಶ್ಯಗಳನ್ನು ನೋಡ್ತಾ ಇದ್ದೀವಲ್ಲ, ಕೂತಲೇ ಬಿದ್ದರು ಅಂತ ಹೇಳಿ. ಇಟ್ಸ್ ಆಲ್ ಕಾರ್ಡಿಯಾಕ್ ಅರೆಸ್ಟ್. ಗೊತ್ತಿರುವಂಥ ನಿಮ್ಮ ಹತ್ರ ಡಾಕ್ಟರ್ ಹತ್ರ ತಿಳ್ಕೊಳ್ಳಿ. ಹೃದಯ ಸ್ತಂಭನ ನಿಂತು ಹೋಗ್ಬಿಡುತ್ತೆ, ಕಾರ್ಡಿಯಾಕ್ ಅರೆಸ್ಟ್ ನಿಂತು ಹೋಗ್ಬಿಡುತ್ತೆ, ಪಂಪ್ ಮಾಡೋದನ್ನು ನಿಲ್ಲಿಸ್ಬಿಡುತ್ತೆ. ಬಟ್ ಹಾರ್ಟ್ ಅಟ್ಯಾಕಲ್ಲಿ ಪಂಪ್ ಆಗ್ತಾ ಇರುತ್ತೆ, ಒಂದು ಭಾಗಗಳಲ್ಲಿ ರಕ್ತ ಸಂಚಾರ ಆಗುವಂಥದ್ದು. ಸಮಸ್ಯೆ ಆದಾಗ ಅದಕ್ಕೆ ಸ್ವಲ್ಪ ಪೇನ್ ಬರೋದು ಇವೆಲ್ಲ ಕೊಡುತ್ತೆ, ಅದಕ್ಕೆ ಅವಕಾಶಗಳಿದೆ, ಅದಕ್ಕೆ ಬದುಕೋ ಚಾನ್ಸಸ್ ತುಂಬ ಇರುತ್ತೆ. ಬಟ್ ಕಾರ್ಡಿಯಾಕ್ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಚಾನ್ಸಸ್ ತುಂಬ ಕಡಿಮೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥದ್ದು ಅಮೆರಿಕಾದಲ್ಲಿ 3.5 ಲಕ್ಷ ಪ್ರತಿ ವರ್ಷ ಇದೇ ರೀತಿಯಾಗಿ ಆಸ್ಪತ್ರೆ ಹೊರಗಡೆ. ಹಾಗೆ ಈಗ ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿ ಯಾಕೆ ಆಗ್ತಾ ಇದೆ, ಅದಕ್ಕೆ ಅನೇಕ ಕಾರಣಗಳನ್ನು ಹೇಳ್ತಾ ಇದ್ದಾರೆ. ನಮ್ಮ ಜೀವನ ಶೈಲಿಯ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ, ನಾವು ಬಳಕೆ ಮಾಡ್ತಾ ಇರುವಂಥ ಅಡುಗೆ ಎಣ್ಣೆ ವಿಚಾರದಲ್ಲಿ ಮಾತನಾಡ್ತಾರೆ. ಏನಿದೆ ಅದ್ರ ಬಗ್ಗೆ ಟೆಸ್ಟಿಂಗ್ ಯಾರು ಮಾಡಿದ್ದಾರೆ ಅಂತಾರೆ. ಆಮೇಲೆ ನಮ್ಮ ಜನನೂ ಅಷ್ಟೇ, ಆಸ್ಪತ್ರೆಗೆ ಹೋಗೋ ಬದಲಾಗಿ ಏನಾದರೂ ಒಂಚೂರು ಆದರೆ ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಂಡು ಬಂದೆ, ಇನ್ನೊಂದು ಆ್ಯಂಟಿಬಯೋಟಿಕ್ ಯಾವುದೋ ಒಂದು ಹೋಗ್ಬಿಟ್ಟು ನಾನು ಇಸ್ಕೊಂಡು ಬಂದೆ, ಅವ್ನು ಯಾವ ಟ್ಯಾಬ್ಲೆಟ್ ಕೊಡ್ತಾನೆ ಗೊತ್ತಿಲ್ಲ. ಅದೊಂದು ಮಾಫಿಯಾನೇ ಇದೆ ಮೆಡಿಕಲದ್ದು. ಯಾವನು ಲೋಕಲಲ್ಲಿ ತಂದಿಟ್ಟಿರ್ತಾನೋ ಏನು ಬಂದಿರುತ್ತೋ ಗೊತ್ತಿರೋದಿಲ್ಲ. ಆ ಟ್ಯಾಬ್ಲೆಟನ್ನು ನಿಮ್ಮಷ್ಟಕ್ಕೆ ನೀವೇ ತಗೊಳ್ತೀರಾ. ಅದು ನಿಮ್ಮ ದೇಹದ ಮೇಲೆ, ರಕ್ತದ ಮೇಲೆ ಯಾವ ಪರಿಣಾಮಗಳು ಉಂಟು ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ. ರಕ್ತ ಒಂದಿಷ್ಟು ಕ್ಲಾಟ್ ಅಂದರೆ
ಗಂಟು ಥರ ಆಗ್ಬಿಟ್ರೆ ಅದು ನೀರು ಹರಿತಾ ಇರಬೇಕು, ಗಟ್ಟಿಯಾದರೂ ಸಮಸ್ಯೆ, ಸರಾಗವಾಗಿ ಹರಿತಾ ಇರಬೇಕು. ಅಲ್ಲೇನಾದರೂ ಕ್ಲಾಟ್ ಥರ ಆದಾಗ ನಿಮಗೆ ಸಮಸ್ಯೆ ಆಗುತ್ತೆ. ನಾನು ಎಷ್ಟೋ ಗೊತ್ತಿರುವಂಥವ್ರ ಪೇಷಂಟ್ಸ್ಗಳದ್ದೇ ನೋಡ್ತಾ ಇದ್ದೀನಿ, ಅದರ ಪರಿಣಾಮಗಳು ಏನಾಗುತ್ತೆ ಅಂತ ಹೇಳಿ. ಸೊ ಹಾಗೆ ಬಹಳ ಜಾಗೃತರಾಗಿರಬೇಕು. ಬಳಕೆ ಮಾಡುವಂಥ ಎಣ್ಣೆ, ಜೀವನ ಪದ್ಧತಿ, ರಾತ್ರಿ ಹೋದ್ಮೇಲೆ 12 ಗಂಟೆಗೆಲ್ಲ ಊಟ ಮಾಡಿಬಿಟ್ಟು 1 ಗಂಟೆಗೆ ಮಲ್ಕೊಳ್ಳುವಂಥದ್ದು, ಇದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲು. ಏನಾಗ್ತಾ ಇದೆ, ನಮ್ಮ ಆಹಾರ ಪದ್ಧತಿಗಳನ್ನೆಲ್ಲ ನಾವು ಹೊಸದಾಗಿ ಮಾಡ್ಕೋಬೇಕು. ಇದಕ್ಕೆಲ್ಲದಕ್ಕೂ ಕೂಡ ಸಿಂಪಲ್ ಮೆಥಡ್ ಏನು ಅಂತಂದರೆ, ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಭಾರತದ ಮೂಲವಾಗಿರುವಂಥ ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಂಡ್ರೆ ಚೆನ್ನಾಗಿರುತ್ತೆ. ನಾವೆಲ್ಲ ಈಗ ಶೋ ಆಫ್ ಮ್ಯಾನ್ಗಳು, ನಾವೆಲ್ಲ ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು. ಅಲ್ಲೆಲ್ಲೋ ಹೋದಾಗ ಅದು ನಾನು ಹೆಂಗೆ ತಿನ್ನಲಿ, ಓಹ್ ನಾನು ಇದ್ಯಾಕೆ ತಿನ್ನಲಿ, ಅಲ್ಲಿ ಹೆಂಗೆ ಅಂತಂದರೆ ಸೊಫಿಸ್ಟಿಕೇಟೆಡ್ ರೀತಿಯಲ್ಲಿ ಪಿಜ್ಜಾ ತರಿಸೋದು, ಬರ್ಗರ್ ತರಿಸೋದು. ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ, ದಟ್ ಇಸ್ ಎ ಲಿಮಿಟೇಷನ್. ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಇದೆ. ಬೇಸಿಗೆ ಕಾಲದಲ್ಲಿ ನಮ್ಮಲ್ಲಿ ಇದ್ದಂಥ ಆಹಾರ ಪದ್ಧತಿಗಳು ಹೇಗಿತ್ತು, ನಮ್ಮ ಹಿರಿಯರು ಹಾಕಿಕೊಟ್ಟಿತ್ತು. ಮಳೆಗಾಲದಲ್ಲಿ ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಆಹಾರ ಪದ್ಧತಿಗಳು ಹೇಗಿತ್ತು, ಚಳಿಗಾಲದಲ್ಲಿ ಹೇಗಿತ್ತು, ಇವೆಲ್ಲವೂ ಕೂಡ ಆಯಾ ಕಾಲಕ್ಕೆ ತಕ್ಕಂತೆ ಆಹಾರ ಪದ್ಧತಿಗಳನ್ನು ಇಟ್ಟಿದ್ದರು. ಯಾಕೆ ಅಂತಂದರೆ ಅದಕ್ಕೆ ತಕ್ಕಂತೆ ನಮ್ಮ ಬಾಡಿ ರಿಯಾಕ್ಟ್ ಆಗುತ್ತೆ. ನೀವು ಚಳಿಗಾಲದಲ್ಲಿ ಬೇಸಿಗೆಯಲ್ಲಿ ತಿನ್ನೋದನ್ನು ಆಹಾರ ತಿಂದರೆ ಏನಾಗುತ್ತೆ, ಬೇಸಿಗೆಯಲ್ಲಿ ಚಳಿಗಾಲದ ಆಹಾರಗಳನ್ನು ತಿಂದರೆ ಏನಾಗುತ್ತೆ, ಒಂದು ಸಲ ಪ್ರಯತ್ನ ಪಟ್ಟು ನೋಡಿ ಏನಾಗುತ್ತೆ ದೇಹದ ಮೇಲೆ. ಈಗ ಆಗ್ತಾ ಇರೋದು ಅದೇ. ಯಾವುದನ್ನು ಏನು ಮಾಡಬೇಕು ಅನ್ನೋದು ನಮ್ಮ ಹತ್ರ ಇಲ್ಲ, ಹೋಗ್ತಾ ಇರೋ ಜೀವನ. ಅದು ಕೊರೋನಾ ಬಂದ ನಂತರ ಅಂತೂ ನಮ್ಮ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ಸಾಮಾನ್ಯ ತುಂಬ ಕೇಳಿಸ್ಕೊಂಡಿದ್ದೀನಿ ನಂಗೆ ಗೊತ್ತಿರುವಂಥವ್ರು, ಯಾವಾಗ ನಮ್ಮ ಜೀವ ಆಗುತ್ತೋ ಏನೋ, ಅದು ಇಂಥ ಕೇಸ್ಗಳು ಬಂದಮೇಲಂತೂ ಅಯ್ಯೋ ಇನ್ಯಾವಾಗ ಏನಾಗುತ್ತೋ ನಮಗೆ, ಇರೋ ಅಷ್ಟು ದಿನ ಆರಾಮಾಗಿದ್ದು ಹೋಗ್ಬಿಡೋಣ ಅಂತ ಈ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ನಾನು ಅಷ್ಟು ವರ್ಷ ಬದುಕಬೇಕು, ನಾನು ಅದು ಮಾಡಬೇಕು, ಇದು ಮಾಡಬೇಕು, ಆಸೆ ಎಲ್ಲ ಇಟ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಪ್ಪ, ಜೀವನ ಏನಾಗುತ್ತೆ, ಈ ಮನಸ್ಥಿತಿಗೆ ಬರುವಂಥ ವಾತಾವರಣ ಕಾಣಿಸ್ಕೊಳ್ಳೋಕೆ ಶುರುವಾಗ್ಬಿಟ್ಟಿದೆ. ಆ ಮನೋಭಾವನೆಯನ್ನು ಕಡಿಮೆ ಮಾಡಿಕೊಳ್ಬೇಕು. ಸೊ ಸ್ವಲ್ಪ ಆರೋಗ್ಯದ ಬಗ್ಗೆ ಕೂಡ ಎಚ್ಚರಿಕೆಯನ್ನು ಇಟ್ಕೊಳ್ಳಿ. ಅವಾಗ ಸರಿ ಆಗಬಹುದೇನೋ. ಮನೆಯಲ್ಲಿರುವಂಥ ತಂದೆ ತಾಯಿಗಳ ಮಾತುಗಳನ್ನು, ಅಥವಾ ತಂದೆ ತಾಯಿಗಳೇ ಈಗ 50 ವರ್ಷದವರೆಲ್ಲ ಹಿಂಗೆ ಆಗ್ತಾ ಇದ್ದಾರೆ ಅಂತಂದಾಗ ಏನು ಮಾಡೋಣ, ಅವ್ರು ಏನು ಅಳವಡಿಸ್ಕೊಂಡಿದ್ದಾರೆ, ಮನೆಯಲ್ಲಿ ಹೇಗೆ ಆಹಾರ ಪದ್ಧತಿ ಇದೆ, ಎಲ್ಲವೂ ಕೂಡ ಜೀವನ ಶೈಲಿ ಅಂತಿದ್ದಾರೆ. ಒಂಚೂರು ವಾಕಿಂಗು ಅದು ಇದು ಮಾಡುವಂಥದ್ದನ್ನು ಅಭ್ಯಾಸ ಇಟ್ಕೊಳ್ಳಿ ಅಂತ ವೈದ್ಯರು ಹೇಳ್ತಾರೆ. ಸಾಧ್ಯ ಆದರೆ ಒಂದಿಷ್ಟು ಮಾಡಿ. ಕೆಲವೊಂದು ಕಡೆಗಳು ಹೇಳ್ತಾರೆ ವಾಕಿಂಗ್ ಹೋದಾಗಲೇ ಬಿದ್ದುಬಿಟ್ರು ಅಂಥೇಳಿ. ಅದು ಇನ್ನೊಂದಿಷ್ಟು ಭಯ, ಯಾಕೆ ಹೋಗೋದು ಬಿಡಪ್ಪ, ಯಾರು ಇರೋದಿಲ್ಲ ಅಂಥೇಳಿ. ಏನು ಮಾಡಬೇಕು ಅನ್ನುವಂಥ ಜನರಿಗೆ ಗೊಂದಲ. ಜಿಮ್ಮಿಗೆ ಹೋಗ್ಬೇಕಾ, ಅಲ್ಲೂ ಏನೋ ಆಯ್ತಲ್ಲ, ಅಯ್ಯೋ ಅದು ಬೇಡ ಅಂತಾರೆ. ವಾಕಿಂಗ್ ಹೋಗೋದಾ, ವಾಕಿಂಗ್ ಒಂದು ಸ್ವಲ್ಪ ದೂರ ಹೋದಾಗ ಯಾರೋ ಕುಸಿದು ಬಿದ್ದುಬಿಟ್ಟ, ಯಾರೋ ನೋಡೋಕ್ಕಿಲ್ಲ, ಅಲ್ಲೂ ಸಮಸ್ಯೆ. ಏನು ಮಾಡೋಣ, ಈ ಭಯ ಜನರಲ್ಲಿ ಕಾಡ್ತಾ ಇದೆ. ದಯವಿಟ್ಟು ಈ ಬಗ್ಗೆ ಆರೋಗ್ಯ ಇಲಾಖೆ ಒಂದಿಷ್ಟು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವಂಥದ್ದನ್ನು ಮಾಡಿ ಏನು ಮಾಡಬೇಕು ಏನಿಲ್ಲ ಅಂಥೇಳಿ. ಬಟ್ ಒಂದು ಡೀಟೇಲ್ ವರದಿಯನ್ನು ಕೊಡ್ತಾರೆ. ನಾಳೆ ಸೋಮವಾರಕ್ಕೆ ಆ ರಿಪೋರ್ಟು ಸಿಗುತ್ತೆ ಸರ್ಕಾರಕ್ಕೆ, ಆವಾಗ ಒಂದು ಪಿಕ್ಚರ್ ಗೊತ್ತಾಗ್ಬೋದು. ಇನ್ನು ರಾಜಕೀಯದ ಕೆಸರೆರಚಾಟಗಳಿದಾವಲ್ವಾ, ಅದಕ್ಕೆ ಬರೋಣ. ದಕ್ಷಿಣ ಕರ್ನಾಟಕದ 7 ಜಿಲ್ಲೆಗಳ ಜೀವನಾಡಿ ಕಾವೇರಿ ತುಂಬಿ ಹರಿತಾ ಇದೆ. ಕೆಆರ್ಎಸ್ ಡ್ಯಾಮ್ ಜೂನ್ನಲ್ಲೇ ಭರ್ತಿಯಾಗಿ ದಾಖಲೆಯನ್ನು ನಿರ್ಮಿಸಿದೆ. ಡ್ಯಾಮ್ಗೆ 25,000 ಕ್ಯೂಸೆಕ್ ಒಳಹರಿವಿದೆ, 37,500 ಕ್ಯೂಸೆಕ್ ಹೊರ ಹರಿವಿದೆ. ಮೆಟ್ಟೂರು ಡ್ಯಾಮ್ನಲ್ಲೂ ಕೂಡ ಹೆಚ್ಚಿನ ನೀರು ಸಂಗ್ರಹ ಆಗ್ತಾ ಇದೆ, ಅಲ್ಲೂ ಕೂಡ 33,000 ಕ್ಯೂಸೆಕ್ ಹೊರಗೆ ಬಿಡ್ತಾ ಇದ್ದಾರೆ. ಸದ್ಯಕ್ಕೆ ಕರ್ನಾಟಕ ತಮಿಳುನಾಡು ಮಧ್ಯೆ ಜಲಯುದ್ಧ ಇಲ್ಲ, ಯಾಕೆಂದರೆ ನೀರಿದೆ. ಆದರೆ ಕರ್ನಾಟಕ ರಾಜಕಾರಣಿಗಳ ಮಧ್ಯೆ ಮೇಕೆದಾಟು ಡ್ಯಾಮ್ ಜೋರು ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಹಾಗೂ ರಾಜ್ಯ ಸಚಿವ ಚಲುವರಾಯಸ್ವಾಮಿ ಜಟಾಪಟಿ ಜೋರಾಗಿದೆ. ಮೊದಲು ತಮಿಳುನಾಡು ಒಪ್ಪಿಗೆ ಪಡೀಲಿ, ನಾನು 5 ನಿಮಿಷದಲ್ಲಿ ಪ್ರಧಾನಮಂತ್ರಿಗಳ ಒಪ್ಪಿಗೆ ಕೊಡಿಸ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇದಕ್ಕೆ ಕಾಂಗ್ರೆಸ್ಸಿಗರು ಮುಗಿಬಿದ್ದಿದ್ದಾರೆ. ಮಿತ್ರ ಪಕ್ಷ ಇದ್ದಾಗ ಅವ್ರನ್ನ ಕನ್ವಿನ್ಸ್ ಮಾಡೋದು ಕಾಂಗ್ರೆಸ್ನ ಕರ್ತವ್ಯ ಇದೆ. ನೀವು ತಮಿಳುನಾಡನ್ನ ಒಪ್ಪಿಸಿ 5 ನಿಮಿಷದಲ್ಲಿ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ. ಈಗಲೂ ಆ ಮಾತು ಬದ್ಧ, ಅವ್ರಿಗೆ ಆ ಶಕ್ತಿ ಬೇಕಲ್ಲ. ಅದನ್ನ ಸೆಟೇಟ್ ಮಾಡದಿದ್ರೆ ಯಾರು ಏನ್ ಮಾಡಕ್ಕಾಗುತ್ತೆ? ತಮಿಳುನಾಡು ಏನ್ ಮಾಡ್ತಾರೆ ಮಾಡ್ಕೊಂಡು, ನಾನೇನು ಮೇಕೆದಾಟನ್ನ ಹರಿಸ್ತೀನಿ ಅಂತ ಹೇಳಿ ಪಾದಯಾತ್ರೆ ಮಾಡಿರ್ಲಿಲ್ಲ. ಪಾದಯಾತ್ರೆ ಮಾಡಿದ್ದು ಇವರು ಕಳೆದ 2.5 ವರ್ಷದಿಂದ ಯಾವ ರೀತಿ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ ನೋಡ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅದು ಕರೆಕ್ಟ್ ಹೇಳಿದ್ದಾರೆ. ಪಾದಯಾತ್ರೆ ಮಾಡಬೇಕಾದ್ರೆ ಇವ್ರಿಗೆ ಗೊತ್ತಿರಲಿಲ್ಲ ರಾಜ್ಯ ವಿರೋಧ ಮಾಡ್ತದೆ. ಓವರ್ ಆಲ್ ಕಾವೇರಿ ಇಶ್ಯೂ, ಕೃಷ್ಣ ಇಶ್ಯೂ ಯಾಕೆ ಸಾಲ್ವ್ ಆಗುದಿಲ್ಲ? ಏಕೈಕ ಕಾರಣ ಆ ರಾಜ್ಯಗಳಲ್ಲಿರುವಂತಹ ಸರ್ಕಾರಗಳು ವಿರೋಧ ಮಾಡ್ಕೊತ ಬಂದ. ಇಲ್ಲಿ DMK ಸರ್ಕಾರ ಅದ. ಮೇಕೆದಾಟುದಿಂದ ತಮಿಳುನಾಡಿಗೆ ಏನೂ ತೊಂದರೆ ಆಗೋದಿಲ್ಲ. ಕಾಂಗ್ರೆಸ್ ಪಾರ್ಟಿ ಅವರ ಮಂತ್ರಿ ಇದ್ದಾರಲ್ಲ DMK ಸರ್ಕಾರದಾಗ, ಅಲ್ಲಿ ಕೋಆಪರೇಷನ್ ಕೊಟ್ಟರೆ ನಮ್ಮ ಕೇಂದ್ರದಿಂದ ಯಾವುದೂ ತೊಂದರೆ ಆಗಲಾರದು ನೋಡ್ಕೊಳ್ಳೋದು.
ಈಗ ಮೇಕೆದಾಟು ಬಗ್ಗೆ ಅವರೇ ಹೇಳಿದ್ರು, ಅದ್ರ ಬಗ್ಗೆ ಇಲ್ಲಿವರೆಗೆ 5 ನಿಮಿಷ 5 ಸೆಕೆಂಡ್ ಸಾಕು ಅಂತ. ಬಟ್ ಮೀಡಿಯಾದಲ್ಲಿ ಚೆನ್ನಾಗಿ ಕವರೇಜ್ ಕೊಡ್ತೀರಾ, ಸರಿಯಾಗಿ ಮಾತಾಡಕ್ ಹೇಳ್ರಿ. ಗೋವಾದಲ್ಲಿ 2 ಸರ್ಕಾರ ಇತ್ತಲ್ರಿ ಬಿಜೆಪಿದು, ಯಾಕೆ ವಹಿಸ್ಲಿಲ್ಲ? ಮೇಕೆದಾಟಿಗೆ ಇವ್ರು ಹೇಳಿದಕ್ಕೆ ಕೊಡ್ಸಕ್ ಆಗದೆ ಇರೋದಾಗ ಇದನ್ನ ಹೇಳ್ಬಿಡದ? ತಮಿಳುನಾಡಿಗೂ ಇದಕ್ಕೂ ಸಂಬಂಧ ಏನು? ಕೇಂದ್ರ ತಮಿಳುನಾಡನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ತಮಿಳುನಾಡಿಗೂ ಕೂಡ ನೀರು ಕೊಡಬಹುದಾಗಿದೆ ಮೇಕೆದಾಟುದಿಂದ. ಹೀಗಾಗಿ ಇದು ಪ್ರಮುಖವಾದಂಥ ಯೋಜನೆ. ಇದರಲ್ಲಿ ಕಾಂಗ್ರೆಸ್ಸು, ಬಿಜೆಪಿ, ಜನತಾದಳ ಮುಖ್ಯ ಅಲ್ಲ, ಅಥವಾ ಯಾರು ಹೋರಾಟ ಮಾಡಿದರೆ ಮುಖ್ಯ ಅಂತಲ್ಲ. ಕುಮಾರಸ್ವಾಮಿ ಅವರಿಗೆ ಹೇಳ್ತೀನಿ, ತಾವು ಸಹಕಾರ ಮಾಡಬೇಕು. ಮೇಕೆದಾಟು ಆಗೋದ್ರಿಂದ ಇವತ್ತು ಬೆಂಗಳೂರಿನ ಕುಡಿಯುವ ನೀರು ಎಲ್ಲವೂ ಕೂಡ ಬಗೆಹರಿತದೆ. ಒಬ್ಬ ಸಾಧಾರಣದ ಒಬ್ಬ ಒಲ ಮನುಷ್ಯನು ಈ ಮಾತು ಹೇಳಿಬಿಡ್ತಾರೆ. ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀರಿ, ನಿಮ್ಮದೇ ಆದಂಥ ಒಂದು ಶಕ್ತಿ ನಿಮಗೆ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ. ಏನು ನಮ್ಮ ಹೋರಾಟ ನಾವೆಲ್ಲ ಮಾಡಿ ಇವತ್ತು ಬಡ್ಜೆಟಲ್ಲಿ 1,000 ಕೋಟಿ ನಾವು ಮೀಸಲಾಗಿ ಇಟ್ಟಿದ್ದೀವಿ. ಅದಕ್ಕೆ ನೀವು ಒಳ್ಳೆ ರೀತಿಯಲ್ಲಿ ಹೆಂಗೆ ಆಡ್ತಾ ಇದ್ದೀರಾ ಅಂತಂದರೆ, ಕಾಂಗ್ರೆಸ್ನವರು ಹೌದು ಕೇಂದ್ರದವ್ರು ಹೇಳಿದ ತಕ್ಷಣ ಒಪ್ಕೊಂಡು ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದೀರಾ. ಕುಮಾರಸ್ವಾಮಿ ಅವರು ಹೇಳಿದ್ದನ್ನು ಒಪ್ಕೊಳ್ಳೋಣ ಒಂದು ರೀತಿಯಾಗಿ. ಏನು ನೀವು ಕಾಂಗ್ರೆಸ್ನವರು ನಿಮ್ಮ ಜೊತೆಗಿರುವಂಥ ಮಿತ್ರ ಪಕ್ಷ ಯಾವುದು? ತಮಿಳುನಾಡಿನಲ್ಲಿ ಅಲ್ವಾ? ಸ್ಟಾಲಿನ್ ಜೊತೆಗೆ ಫ್ರೆಂಡ್ಶಿಪ್ ಅಂತ ಹೇಳ್ತಾ ಇದ್ದಿದ್ದು ಯಾರು? ಇದೇ ರಾಜ್ಯ ಸರ್ಕಾರ ಈಗ ತಮಿಳುನಾಡು ಜೊತೆಗೆ ಮಾತುಕತೆ, ಒಂದು ಚಾಲೆಂಜ್ ಆಗಿ ತಗೊಳ್ರಿ ಕಾಂಗ್ರೆಸ್ನವರು. ಆಯ್ತು, ನಾವು ತಮಿಳುನಾಡು ಜೊತೆಗೆ ಮಾತಾಡ್ಕೊಂಡು ಬರ್ತೀವಿ, ತಮಿಳುನಾಡನ್ನ ಒಪ್ಪಿಸ್ತೀವಿ, ತರ್ತೀರಾ ಅಂತ ಒಂದು ಚಾಲೆಂಜ್ ಹಾಕಿ ನೋಡೋಣ. ಅವ್ರು ಹೇಳಿದಾರಲ್ವ 5 ನಿಮಿಷದಲ್ಲಿ ತರ್ತೀವಿ, ತರದೇ ಇದ್ರೆ ಅವಾಗ ಕೇಳೋಣಂತೆ ಅವ್ರನ್ನ ಸರಿಯಾಗಿ. ತರದ್ ನೋಡೋಣ. ಯಾವುದು ಆಗಲ್ಲ ರೀ. ಸುಮ್ಮನೆ ರಾಜಕಾರಣಿಗಳು ಅವರು ಪುಂಗಿ ಬಿದ್ಕೊಂಡು ಓಡಾಡ್ತಾರೆ, ಇವರು ಪುಂಗಿ ಉದ್ಕೊಂಡು ಓಡಾಡ್ತಾರೆ. ಕುಮಾರಸ್ವಾಮಿ ಅವ್ರಿಗೂ ಗೊತ್ತು ಇದು ಕೇಳೋಕ್ಕಾಗಲ್ಲ ತಮಿಳ್ನಾಡು ಹತ್ರ ಹೋಗ್ಬಿಟ್ಟು, ಯಾಕಂದರೆ ಅವ್ರ ಸ್ವಾಭಿಮಾನ ಅವ್ರು ಬಿಟ್ಟು ಅದೇ ಕೊಡ್ತಾರೆ ತಮಿಳ್ನಾಡವರು. ಇವ್ರಿಗೆ ಹೋಗಿ ಕೇಳೋಕ್ಕಾಗಲ್ಲ. ಕೇಳಿದ್ರೆ ಅವ್ರು ಸುಮ್ಮನೆ ಕೊಟ್ಬಿಡ್ತಾರ. ಹಾಂ ಬನ್ನಿ ನಮ್ಮ ಗೆಳೆಯರು ನಾವು ಕೊಟ್ಬಿಡ್ತೀವಿ. ಕಾಮಿಡಿ ಮಾಡ್ಕೊಂಡು ಕೂತಿದ್ದೀರಾ. ಚಲುವರಾಯಸ್ವಾಮಿ ಅವರು ಏನು ಮಾಧ್ಯಮದವರು ಹೈಪ್ ಮಾಡ್ತೀವಿ, ಏನು ಮಾಡೋದು? ಚೆನ್ನಾಗಿದೆ ನಿಮ್ಮ ಮಾತುಗಳು. ನಿಮಗೆ ಅಷ್ಟೊಂದು ಇದ್ದಿದ್ರೆ ಹೋಗಿ ಕೇಳಬೇಕಾಗಿತ್ತು. ಮೇಕೆದಾಟು ವಿಚಾರದಲ್ಲಿ ಪಾದಯಾತ್ರೆ ಎಲ್ಲ ಮಾಡಿದ್ರಿ ತಾನೇ, ಕೇಳಬೇಕಾಗಿತ್ತು. ಏನು ನಮ್ಮ ಮೇಲೆ ಏನು ತರ್ತೀರಾ ನೀವು? ಏನಾಗ್ತಾ ಇದೆ ರಾಜ್ಯದಲ್ಲಿ ಅನ್ನುವಂಥದ್ದು ಇದೆಯಾ? ದೇವಸ್ಥಾನಗಳನ್ನು ಓಡಾಡ್ಕೊಂಡು ಕೂತಿದ್ದೀರಾ. ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತ ತಿಳ್ಕೊಂಡಿದ್ದೀರಾ? ಏನು ಪರಿಸ್ಥಿತಿ ಇದೆ ಅಂತ ಹೇಳಿ. ರೆಡಿಯಾಗಿ ನಾಳೆಗೆ ಓವರ್ಫ್ಲೋ ಆಗ್ತಾ ಇದೆ ಮಳೆ, ಬೆಳೆಗಳ ಪರಿಸ್ಥಿತಿ ಏನಾಗುತ್ತೆ? ರೈತರು ಬಾಯ್ ಬಡ್ಕೊಳ್ತಾರೆ. ಚೆನ್ನಾಗಿ ಮಳೆ ಇದ್ದರೆ ಎಷ್ಟು ಬೇಕೋ ಅಷ್ಟೇ ಬಂದರೆ ಕರೆಕ್ಟಾಗಿರುತ್ತೆ. ಅತಿ ಆತಂದರೆ, ಅತಿವೃಷ್ಟಿ ಆದರೆ ಯಾವ ಪರಿಸ್ಥಿತಿ ಆಗುತ್ತೆ ಅನ್ನುವಂಥದ್ರ ಅರಿವಿರಲಿ. ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ವಾತಾವರಣ. ವಿಕೋಪಕ್ಕೆ ಹೋದರೆ ಬುಡಕ್ಕೆ ಬರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾವ್ಯಾವುದೋ ಡೈವರ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಕೆಲಸ ಅಲ್ಲ. ಆಮೇಲೆ ನೀವು ಹೋಗಿ ಕೇಳೋಕ್ಕೂ ಆಗಲ್ಲ, ಅವ್ರು ಹೇಳ್ದಂಗೆ 5 ನಿಮಿಷದಲ್ಲಿ ತರೋಕ್ಕೂ ಆಗಲ್ಲ. ಯಾಕೆ ನಾವು ನೋಡಲಿಲ್ವಾ ಹುಬ್ಳಿ ಧಾರವಾಡದಲ್ಲಿ ಏನಾಯಿತು? ಗೋವಾ ಪರಿಸ್ಥಿತಿಯಲ್ಲಿ BJP ಇಲ್ಲೂ ಇತ್ತು, ಗೋವಾದಲ್ಲೂ ಇತ್ತು. ಏನು ತಂದ್ರ ಮಾತಾಡಿಸ್ಕೊಂಡು? ಇಲ್ಲಿ ಕಾಂಗ್ರೆಸ್ ಇತ್ತು, ಅಲ್ಲೂ ಕಾಂಗ್ರೆಸ್ ಇತ್ತು. ಅವಾಗ ತಂದ್ರ ಏನು ಹೇಳಿದ್ರು ಸೋನಿಯಾ ಗಾಂಧಿ ಅವರು? ಒಂದು ಹನಿನೂ ಬಿಡಲ್ಲ ಕರ್ನಾಟಕಕ್ಕೆ ಅಂತ ಹೇಳಿರಲಿಲ್ವ ಅವತ್ತು? ಮರ್ತೋಗ್ಬಿಟ್ರ ಕಾಂಗ್ರೆಸ್ನವರು? ನೀವಿಬ್ಬರೂ ಕೂಡ ಇದೇ ರೀತಿಯಾಗಿ ಡ್ರಾಮಾ ಮಾಡ್ಕೊಂಡು ಓಡಾಡುವಂಥವ್ರು. ಜನರ ಕಣ್ಣಿಗೆ ಮಣ್ಣು ಎರಚುವಂಥ ಕೆಲಸ. ಏನೂ ಆಗಲ್ಲ ನಿಮ್ಮ ಹತ್ರ. ಸುಮ್ಮನೆ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ಕೊಂಡು ಹೋಗ್ತೀರಾ. ನಾವೇನೋ ಮಾಡ್ಬಿಡ್ತೀವಿ ಅಂತ ಹೇಳಿ. ನಿಮ್ಮನ್ನು ನಂಬಿಕೊಂಡು ಜನ ಇರಬೇಕು. ಅದೇ ಹಣೆ ಬರ. ಅದಕ್ಕೆ ಹಿಂಗಾಗಿರೋ ಪರಿಸ್ಥಿತಿಗಳು. ನಾಳೆಗೆ ರೆಡಿಯಾಗಿ, ಮಳೆ ಜಾಸ್ತಿ ಆದ ಪರಿಣಾಮ ಏನಾಗುತ್ತೆ ಅಂಥೇಳಿ. ಇನ್ನೊಂದು ಮೇಕೆದಾಟು ಮಹಾಯುದ್ಧವಾದರೆ ಇತ್ತ ತುಮಕೂರಿನಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಕದನ ಯೋಜನೆ ಸಂಬಂಧ DCM DK ಶಿವಕುಮಾರ್ ಮಾತಾಡಿ, ನನಗೆ ಕುಣಿಗಲ್ ಮಾತ್ರವಲ್ಲ ತುಮಕೂರಿನ ಎಲ್ಲಾ ತಾಲೂಕುಗಳು ಮುಖ್ಯ. ತುರುವೇಕೆರೆ, ಗುಬ್ಬಿ ಸೇರಿ ಎಲ್ಲಾ ತಾಲೂಕಿಗೂ ಕೂಡ ನೀರು ಒದಗಿಸೋಕೆ ಯೋಜನೆ ರೂಪಿಸೋದಾಗಿ ಹೇಳಿದ್ದಾರೆ. ಕೇಂದ್ರ ಸಚಿವ ಸೋಮಣ್ಣ ಮಾತನಾಡಿ, ಭಾರತೀಯ ವಿಜ್ಞಾನ ಸಂಸ್ಥೆ ತಜ್ಞರಿಂದ ಪರಿಶೀಲನೆಗೆ ಶಿಫಾರಸು ಮಾಡಿದ್ದು, ಇದಕ್ಕೆ ಒಪ್ಪಿಗೆ ನೀಡಲಾಗಿದೆ ಅಂದಿದ್ದಾರೆ. ಒಂದೇ ಅಲ್ಲ, ಇಡೀ ತುಮಕೂರಿಗೆ ನೀರು ಒದಗಿಸ್ಕೊಡ್ಬೇಕು. ಅದಕ್ಕೆ ನಾನು ಈಗಾಗಲೇ ಯೋಜನೆಗಳನ್ನ ಸಿದ್ಧತೆ ಮಾಡ್ತಾ ಇದ್ದೀನಿ. ಅದನ್ನ ಯಾವ ರೀತಿ ಎಕ್ಸೆಸ್ ನೀರು ಹೋಗಬಾರ್ದು, ಎಲ್ಲರಿಗೂ ನ್ಯಾಯಬದ್ಧವಾಗಿ ನೀರು ಜಾಸ್ತಿ ಇದ್ದಾಗ ನೀರು ಜಾಸ್ತಿ ಹೋಗ್ಬೇಕು, ನೀರು ಕಡಿಮೆ ಇದ್ದಾಗ ನೀರು ಕಡಿಮೆ ಹೋಗ್ಬೇಕು. ಹೇಮಾವತಿ ಲಿಂಕ್ ಕ್ಯಾನಲ್ ಬಗ್ಗೆ ಸಾಧಕ ಬಾಧಕಗಳನ್ನ ಎಲ್ಲರೂ ಕೂಡ ಚರ್ಚೆ ಮಾಡಿದ್ರು. DK ಶಿವಕುಮಾರ್ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಇವಾಗ ತುಂಬಾ ದೊಡ್ಡದಾಗಿ ನೀವೇನು 160 ಕಿಲೋಮೀಟರ್ ಹತ್ತಿರ ಬೇಡ, ಈ 32 ಕಿಲೋಮೀಟರ್ ಓಪನ್ ಡ್ರೈನ್ ಮಾಡ್ಕೊಂಡು ಹೋಗಿ. ಅದು ಅವ್ರದ್ದೇನಿದೆ 3.04 TMC ನೀರನ್ನ ಕೊಡೋದಕ್ಕೆ ನಮ್ದು ಏನು ತಗರಾಲಿಲ್ಲ. ನೀರೆಲ್ಲಿಂದ ತರ್ತೀರಾ ಹೇಳಿ ನೀವೆಲ್ಲ? ಅಲ್ಲಿ ಕೊಟ್ಬಿಡ್ತೀನಿ, ಇಡೀ ಜಿಲ್ಲೆಗೆಲ್ಲ ಕೊಟ್ಬಿಡ್ತೀನಿ. ನಿಮ್ಮ ಆಸೆ ಚೆನ್ನಾಗಿದೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ. ಎಲ್ಲಿದೆ ನೀರು? ಎಷ್ಟು ತರ್ತೀರಾ? ಆಯಿತು, ನಿಜವಾಗಿ ನಿಮಗೆ ಅಷ್ಟೊಂದು ಆಸಕ್ತಿ ಕಾಳಜಿ ಇದ್ದಿದ್ದಿದ್ರೆ ಯಾಕೆ ಎಲ್ಲ ಡ್ಯಾಮ್ಗಳ ಹೂಳನ್ನು ತೆಗೆಸಲಿಲ್ಲ ಮಳೆಗಾಲ ಆರಂಭವಾಗೋಕ್ಕಿಂತ ಮುಂಚಿತವಾಗಿ? ನಾನು ಹೋಗಿದ್ದೆ TB ಡ್ಯಾಮ್ ಹತ್ರ. ಆಲ್ಮೋಸ್ಟ್ ಅಲ್ಲಿ 25-30 TMC ಬರೀ ಹೂಳಿದೆ ಅಂತೆ. 25 ಕೆಳಗಡೆಗೆ ಆ ಹೂಳು ತೆಗೆಸಿದ್ರೆ ಒಂದು 25-30 TMC ಎಕ್ಸ್ಟ್ರಾ ತುಂಬಿರೋ ತಾನೆ. ಅಷ್ಟೊಂದು ಹೂಳನ್ನು ತುಂಬಿಟ್ಟಿದ್ದಾರಂತೆ. KRS ಹಾಗೆ ಹೂಳೇ ತೆಗೆದಿಲ್ಲ. ಹಲವು ಡ್ಯಾಮ್ಗಳದ್ದು ಇದೇ ಪರಿಸ್ಥಿತಿ ಇದೆ. ಯಾವನು ಕೇಳೋನಿಲ್ಲ, ಯಾವನು ಹೇಳೋನಿಲ್ಲ. ಒಂದು ಲಿಮಿಟೇಷನ್ ಇರುತ್ತೆ, ಅದಿರಬೇಕು ಅಷ್ಟು.
ಅದಕ್ಕಿಂತಲೂ ಓವರ್ ಆಗಿದೆ. ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಇಂಥವು ಮಾತ್ರ ಓ ಅಂತ ಹೇಳ್ಕೊಂಡು ಓಡಾಡ್ತೀರಾ. ಏನು ಭರವಸೆಗಳನ್ನು ಕೊಟ್ಟಿದ್ದು. ನೀವೇ ಒಂದು ರೀತಿಯಾಗಿ ಗಂಗೆಯನ್ನು ಭೂಮಿಗೆ ತಂದಿರುವಂಥ ಅಪರಾವತಾರಗಳು ಅನ್ನೋ ರೀತಿಯಲ್ಲಿ ಆಡ್ತೀರಪ್ಪ. ನೀವೆಲ್ಲ ಮನಸ್ಸು ಮಾಡಿದಿದ್ರೆ ಇಷ್ಟೊತ್ತಿಗೆ ರಾಜ್ಯ ಅಭಿವೃದ್ಧಿಯತ್ತ ಅಲ್ಲ, ತುಂಬಿ ತುಳುಕಬೇಕಾಗಿತ್ತು, ಬಂಗಾರ ಬೆಳಿಬೇಕಾಗಿತ್ತು. ಯಾವ ಜಿಲ್ಲೆಯೂ ಕೂಡ ಬರದಿಂದ ಅನುಭವಿಸ್ಬೇಕಾದಂಥ ಪರಿಸ್ಥಿತಿನೇ ಬರ್ತಿರಲಿಲ್ಲ. ಎಲ್ಲ ಕಡೆಯೂ ನೀರಾವರಿ ಹಾಗೇ ಇರ್ತಿತ್ತು. ಸುಮ್ಮನೆ ಹೇಳ್ಕೊಂಡು ಎಷ್ಟು ಕೇಳಿಲ್ಲ ರೀ ಇವನ್ನೆಲ್ಲ.